ಸರ್ ಇವಾಗ ಪ್ರೋಟೀನ್ ಬಂದು ಪ್ರೈಮರಿ ಸೋರ್ಸ್ ಆಫ್ ಎನಿಥಿಂಗ್. ಅಂದ್ರೆ ನಮ್ಮ ಬಾಡಿ ಇಸ್ ಬಿಲ್ಡ್ ಆಫ್ 70% ಆಫ್ ಪ್ರೋಟೀನ್. ಹ್ಮ್. ಮಸಲ್ ಎಲ್ಲ ಪ್ರೋಟೀನ್ ಅಲ್ಲೇ ಆಗೋದು. ನಿಮ್ ಬಾಡಿಯಲ್ಲಿ ಏನ್ ಮಸಲ್ ಇದೆಯೋ ಇಟ್ ಇಸ್ ಬಿಲ್ಡ್ ವಿತ್ ಪ್ರೋಟೀನ್. ಪ್ರೋಟೀನ್ ಇಲ್ಲ ಅಂದ್ರೆ ಮಸಲ್ ಗ್ರೋನೇ ಆಗಲ್ಲ. ಹ್ಮ್. ಹ್ಮ್. ಸೊ ನೀವು ಏನು ಹಾಲು ಆಮೇಲೆ ಡ್ರೈ ಫ್ರೂಟ್ಸ್ ಹೇಳ್ತೀರೋ ಅದೆಲ್ಲ ಸೆಕೆಂಡರಿ ಸೋರ್ಸ್ ಆಫ್ ಫುಡ್ ಅಲ್ಲಿ ಬರುತ್ತೆ. ಹ್ಮ್. ಹ್ಮ್. ಪ್ರೈಮರಿ ಬಂದು ಮೇನ್ ಸೋರ್ಸ್ ಅಂದ್ರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಹ್ಮ್. ಫಿಶ್ ಇರ್ಬೋದು, ಎಗ್ಸ್ ಇರ್ಬೋದು, ಹ್ಮ್. ಇದೆಲ್ಲ ಮೇನ್ ಪ್ರೋಟೀನ್. ಹ್ಮ್. ಹ್ಮ್. ಸೆಕೆಂಡ್ರಿಯಲ್ಲಿ ನಿಮ್ಗೆ ರಾಗಿ, ಹ್ಮ್. ಆಮೇಲೆ ಈ ಡ್ರೈ ಫ್ರೂಟ್ಸ್ ಆ ತರ ಬರುತ್ತೆ. ಇವಾಗ ಮಿಲ್ಕ್ ಏನಕ್ಕೆ ಅವಾಯ್ಡ್ ಮಾಡಿ ಅಂದ್ರೆ ಹ್ಮ್. ಅದೇ ಎಸ್ಟ್ರೋಜನ್ ಬೇಕಾಗಿಲ್ಲ ಅಂತಾನೆ ಹ್ಮ್. ನಾನು ಹ್ಮ್. ಹೇಳ್ತಾ ಇರೋದು. ಅಷ್ಟು ಹಾರ್ಮೋನ್ಸ್ ಬೇಕಾಗಿಲ್ಲ. ಹ್ಮ್. ತುಂಬಾ ಬ್ಯಾಡ್ ವೇ ಅಂದ್ರೆ ಮಿಲ್ಕ್ ಇದೆಯಲ್ಲ ಹ್ಮ್. ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಅದ್ರ ಬೆನಿಫಿಟ್ಗಿಂತ ನೆಗೆಟಿವ್ಸ್ ಜಾಸ್ತಿ ಇದೆ. ಹ್ಮ್. 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 ಅದಕ್ಕೆ ನೀವು ನೋಡಿ ಹ್ಮ್. ಇಡೀ ಇಂಡಿಯಾದಲ್ಲಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ 95% ಆಫ್ ವೆಜಿಟೇರಿಯನ್ ಇಂಡಿಯಾದಲ್ಲಿದ್ದಾರೆ. ಹ್ಮ್. 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 ಅಂಡ್ ಇಂಡಿಯಾ ಇವಾಗ ಆಲ್ಮೋಸ್ಟ್ ಡಯಾಬಿಟಿಕ್ ಕಂಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಬರ್ತಾ ಇರೋದೇ ವೆಜಿಟೇರಿಯನ್ಸ್ಗೆ. ಹ್ಮ್. 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 ಅಂಡ್ ಏನಕ್ಕೆ ಮತ್ತೆ ವೆಜಿಟೇರಿಯನ್ಸ್ ಅವರು ಮಿಲ್ಕು ರೈಸ್ ಬಿಟ್ರೆ ಏನು ತಿನ್ನಲ್ಲ. ಹ್ಮ್. ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರ್ತಿರೋದೇ ಅವರಿಗೆ. ವೆಜಿಟೇರಿಯನ್ಸ್.